ತಿಳಿಯ ಹೇಳುವೆ ಕೃಷ್ಣ ಕಥೆಯನು, ಇಳೆಯ ಜಾಣರು ಮೆಚ್ಚುವಂತಿರೆ, ನೆಲೆಗೆ ಪಂಚಮ ಶ್ರುತಿಯ ನೊರೆವೆನು ಕೃಷ್ಣ ಮೆಚ್ಚಲಿಗೆ. ಹಲವು ಜನ್ಮದ ಪಾಪರಾಶಿಯ ತೊಳೆವ ಜಲವಿದು, ಶ್ರೀಮದಾಗಮ ಕುಲಕ್ಕೆ ನಾಯಕ ಭಾರತಾಕೃತಿ ಪಂಚಮ ಶ್ರುತಿಯ. ನನ್ನ ಆತ್ಮೀಯ ಅಧ್ಯಾತ್ಮ ಬಂಧುಗಳೇ, ಕುಮಾರವ್ಯಾಸ ಭಾರತದ ಅರಣ್ಯ ಪರ್ವದ 2ನೇ ಸಂಧಿಯ ಸೂಚನೆ. ಸಕಲ ಯದು ಬಲ ಸಹಿತ ಭಕ್ತ ಪ್ರಕರ ಪಾಲಕನೊಲವಿನಲ್ಲಿ, ಕಾಮ್ಯಕ ಮಹಾಕಾನನಕ್ಕೆ ವಿಜಯಂಗೈದನ ಸುರಾರಿ. ಕಾಮ್ಯಕ ಮಹಾಕಾನನಕ್ಕೆ ವಿಜಯಂಗೈದನ ಸುರಾರಿ. ಎಷ್ಟು ಕರುಣಾಳ ಸಮುದ್ರನಾಗಿರತಕ್ಕಂಥ ಪರಮಾತ್ಮ ಆ ಪಾಂಡವರು ಅಡವಿಯನ್ನು ಸೇರಿರತಕ್ಕಂಥ ವಿಚಾರವನ್ನು ತಿಳಿದು ಯಾವಾಗಲೂ ಕೂಡ ಆ ಭಕ್ತ ಪ್ರಕರ ಅಂತಕ್ಕಂಥ 24 ಗಂಟೆ ಭಕ್ತರ ಚಿಂತೆಯನ್ನು ಮಾಡ್ತಕ್ಕಂಥ, ಚಿಂತನೆಯನ್ನು ನಡೆಸ್ತಕ್ಕಂಥ ಭಗವಂತ ಆ ಕಾಮ್ಯಕ ಮಹಾವನಕ್ಕೆ ಪಾಂಡವರ ಇರತಕ್ಕಂಥ ಒಂದು ಸ್ಥಳಕ್ಕೆ ಬರ್ತಾನೆ ಅನ್ನತಕ್ಕಂಥ ಒಂದು ಸಂಧಿಯ ಸೂಚನೆ. ಅರಸ ಕೇಳೈ ದ್ವಾರಕಾಪುರವರಕ್ಕೆ ಬಂದುದು ವಾರ್ತೆ, ಪೀತಾಂಬರನ ಬಹಳ ಸ್ಥಾನದಲ್ಲಿ ವರ್ತಿಸಿದು ದಡಿಗಡಿಗೆ. ಧರೆ ಸಹಿತ ನಿಜ ವಸ್ತು ವಾಹನ ಪರಮ ವಿಭವ ಬಿಸುಟು ಭಾರಿಯ ಪರಿಭವದಿ ನಟ್ಟಡವಿಯೊಕ್ಕರು ಪಾಂಡುಸುತರೆಂದು. ಪಾಂಡವರು ಕಪಟದ್ಯೂತದಿಂದ ಸೋತು ಅಡವಿಯನ್ನು ಸೇರಿರ್ತಕ್ಕಂಥ ಒಂದು ವಾರ್ತೆ ನೇರವಾಗಿ ದ್ವಾರಕಾಪುರಕ್ಕೆ ಬಂದು ಸೇರಿದಂತೆ ಕೃಷ್ಣನ ಕಿವಿಗೆ ಬಿತ್ತಂತೆ, ಪೀತಾಂಬರನ ಕಿವಿಗೆ. ಏನು ಮಾಡಬೇಕು? ಕೇಳಿ ತಲೆದೂಗಿದನು ಮೂಗಿನ ಮೇಲು ಬೆರಳಿನ ಹೊತ್ತದು ಗುಡದ, ತೂಳಿದುಬ್ಬೆಯ ನಟ್ಟ ನೋಟದ ನೆಕ್ಕಿದುತ್ಸವದ. ಏನು ಸುಮ್ಮನೆ ಅವನಿಗೆ ಬೆಟ್ಟನೇ ತಲೆ ಮೇಲೆ ಬಿದ್ದಂಗೆ ಮಾಡ್ತಾ ಇದ್ದಾನಂತೆ, ಮೂಗಿನ ಮೇಲೆ ಬೆರಳನ್ನು ಇಟ್ಟಿದ್ದಾನೆ, ಚಿಂತೆ ಮಾಡ್ತಿದ್ದಾನೆ. ಎಂಥ ಒಂದು ಪರಿಸ್ಥಿತಿ ಬಂತಪ್ಪ ಪುಣ್ಯಾತ್ಮರಿಗೆ. ಅಕಟ ಕಪಟ ದ್ಯೂತದಲ್ಲಿ ನೃಪಮುಕುರನುನ್ನತಿ ಮುರಿದುದೇ. ಅಯ್ಯೋ ರಾಮ, ಮಹಾರಾಜರಾಗಿರ್ತಕ್ಕಂಥ ಧರ್ಮರಾಜನ ಒಂದು ಉನ್ನತಿ ಅವನತಿ ಆಯಿತೆ. ಕೌಳಿಕದಲ್ಲಿ ಕೌರವರು ಕೊಂಡರೆ ಧರ್ಮಜನ ನೆಲನ. ಮೋಸದಿಂದ ಕೌರವರು ಇವರ ಒಂದು ನೆಲವನ್ನು ಕೊಂಡ್ರ. ಅಕುಟಿಲರಿಗೆ ಕಿದು, ನಿರಾಬಾಧಕರಿಗೆ ಕಿದು, ಸಕಲ ಸುಜನ ಪ್ರಕರ ವಂದ್ಯರಿಗೆ ಕೆನುತ್ತ ಅಸುರಾರಿ ಚಿಂತಿಸಿದ. ಅವು ಪಾಂಡವರು ಅಕುಟಿಲರು ಅಂದರೆ ಕುಟಿಲ ಇಲ್ಲದೇ ಇರತಕ್ಕಂಥವರು, ನಿರಾಬಾಧಕರು ಬಾಧೆ ಕೊಡದೇ ಇರತಕ್ಕಂಥವರು, ಸಕಲ ಸುಜನ ಪ್ರಕರ ವಂದ್ಯರು ಎಲ್ಲರಿಂದಲೂ ಕೂಡ ವಂದಿಸಿಕೊಳ್ತಕ್ಕಂಥವ್ರು. ಇವರಿಗೆ ಯಾಕಪ್ಪ ಇಷ್ಟು ಕಷ್ಟ? ಏನ ನೆಂಬೆನು ಜೀಯ ಕಡುದುಮ್ಮಾನದಲ್ಲಿ ಹೊರವಂಟು ಬಂದನು, ದಾನವಾಂತಕ ನೈದಿದವು ದಂಡಿಗೆಗಳ ರಸಿಯರ. ಎಲ್ಲರಿಗೂ ಆಜ್ಞೆಯನ್ನು ಮಾಡಿದನಂತೆ. ತಕ್ಷಣ ಎಲ್ಲ ಯಾದವರು, ಎಲ್ಲ ರಾಣಿವಾಸದವರು ಸಂಪೂರ್ಣವಾಗಿ ಆ ಪಾಂಡವನ್ನ ನೋಡೋದಕ್ಕೆ ಈಗ ಹೊರಡ್ತಾ ಇದ್ದೀವಿ, ಎಲ್ಲ ತಯಾರಾಗಲಿ ಅಂತ. ಆ ನಿಖಿಲ ನೃಪವರ್ಗ ಯಾದವ ಸೇನೆ ಕವಿದುದು, ಪಾಂಡುಪುತ್ರರ ಕಾನನವ ಕರುಣಾಳು ಹೊಕ್ಕನು ಹಲವು ಪಯಣದಲ್ಲಿ. ಹಲವು ಪಯಣದ ಮೇಲೆ ಪಯಣ ಮಾಡ್ತಾ 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 ಕಾಮ್ಯಕ ಮಹಾವನಕ್ಕೆ ಹೊಕ್ಕಿದನಂತೆ ಪರಮಾತ್ಮ. ಎಷ್ಟು ಪುಣ್ಯಾತ್ಮರೋ ಪಾಂಡವರು. ಕೇಳಿದಾಗಲೇ ಬಂದರ ಪಾಂಚಾಲ ಕೇಕೆಯ ದುಷ್ಟಕೇತು ನೃಪಾಲ ಕುಂತಿ ಭೋಜ ಸುಂಜಯ ಸೋಮಕಾದಿಗಳು. ಕೃಷ್ಣ ಬರ್ತಾನೆ ಎಂದು ಸುಮ್ಮನೆ ಇರ್ತಾರಾ? ಏನು ರಾಜರು ಮಹಾರಾಜರು, ಪಾಂಚಾಲ ಕೇಕಯ ದುಷ್ಟಕೇತು ನೃಪಾಲ ಕುಂತಿ ಭೋಜ ಸುಂಜಯ ಸೋಮಕಾದಿಗಳು. ಮೇಲೆ ಮೇಲಿ 4 ದಿನದಲ್ಲಿ ಮೂಲೆ ರಸುಗಳು ಇವರ ಕಂಡು ಪಲಾಲಿಸರು ಬರುತ್ತಿದ್ದರ ಕಾಮ್ಯಕ ವನಾಂತರಕ್ಕೆ. ಪರಮಾತ್ಮನನ್ನು ನೋಡೋದಕ್ಕೋಸ್ಕರ ಪ್ರವಾಹದೋಪಾದಿಯಲ್ಲಿ ಬರ್ತಾ ಇದ್ದಾರಂತೆ ಕಾಮ್ಯಕ ಮಹಾವನಕ್ಕೆ. ಇವರು ಬಂದರು ನಿಖಿಳ ಭೂಸುರ ನಿವಹ ಸಹಿತ ಇದಿರಾಗಿ, ವರಬಾಂಧವರುಳು ಅಭಿವಂದ್ಯರಿಗೆ ಸಮರಿಗೆ ಕನಿಷ್ಠರಿಗೆ ಅವರವರಿಗೆ ಉಚಿತ ಸತ್ಕಾರವನ್ನು ಮಾಡಿ. ಮುರಾರಿ
ಅಂಗ್ರಿಯನು ಅವಿರಳಾಶ್ರಯದಿಂದ ನಾದಿದರು ಅರಸ ಕೇಳಿಂದ. ಪಾಂಡವರು ಅವರವರ ಸ್ಥಾಯಿಗೆ ಅನುಸಾರವಾಗಿ ಅವರಿಗೆ ಗೌರವವನ್ನು ತೋರಿಸಿ ಮಹಾರಾಜರಿಗೆ ಏನು ಓದಕ್ಕೆ ಬಂದು ಕೃಷ್ಣನ ಪಾದಕ್ಕೆ ನಮಸ್ಕಾರ ಮಾಡಿ ಹೊರಳಾಡ್ತಿದ್ದಾರಂತೆ. ಆ ಕಣ್ಣೀರಿನಿಂದ ಪರಮಾತ್ಮನ ಪಾದಗಳನ್ನೇ ತೊಳೆದಿದ್ದಾರೆ. ಕೃಷ್ಣ ಏನು ಮಾಡಿದೆ ಗೊತ್ತಾ? ಪರಮ ದಯಾಳುವಾಗಿರತಕ್ಕಂಥ ಪರಮಾತ್ಮ ಬೇರೆ ಬೇರೆ ಇವರನ್ನು ತೆಗೆದು ಮುರಾರಿ ಎಪ್ಪಿದ ನಡಿಗಡಿಗೆ ಏನವ್ರನ್ನ ಅಪ್ಪಿಗೆಂಡ್ಬಿಟ್ಟಿದನಂತೆ ಪರಮಾತ್ಮ. ಎಷ್ಟು ಪುಣ್ಯಾತ್ಮರೋ ಅವರು. ಅಂಥ ಪರಮ ಪಾವನವಾಗಿರ್ತಕ್ಕಂಥ ಕೈಗಳ ಕರಗಳಿಂದ ಅಪ್ಪಿಗೊಳಗಾಗಿರ್ತಕ್ಕಂಥವರು. ದೃಗುವಾರಿಗಳ ನೊರಸು ವರಸಿದನು ಪೀತಾಂಬರದ ಸೆರಗಿನಲ್ಲಿ. ಅವನುಟ್ಟಿರ್ತಕ್ಕಂಥ ಪೀತಾಂಬರದ ಸೆರಗಿನಿಂದ ಅವರ ಕಣ್ಣುಗಳನ್ನು ಒರೆಸಿದನಂತೆ. ಸಾರು ಸಾರೆನಲು ಅಗ್ಗಡಣೆಯ ವಿಕಾರವಿನ್ನೇ ಕೆಲುತ ರಾಯನ ನಾರಿ ಬಂದಳು ಕವಿದು ಬಿದ್ದಳು ಹರಿಯ ಚರಣದಲ್ಲಿ. ದ್ರೌಪದಿ ಓಡಿ ಬಂದು ಪರಮಾತ್ಮನ ಕಾಲ ಮೇಲೆ ಬಿದ್ದು ಹೊರಳಾಡ್ತಿದ್ದಳಂತೆ. ಒರಳಿದಳು ದೆಸೆಯೊಡಲನು ಒರಲೇಮಿಗೆ ಹೊರಳಿದಳು ಹರಿಪಾದದಲ್ಲಿ. ಮೈ ಮರೆದಳಂಗನೆ ತನುವ ಮುಸುಕಿದ ಕೇಶಪಾಶದಲ್ಲಿ. ಏನು ಸುಮ್ಮನೆ ಹೊರಳಾಡ್ತಿದ್ದಳಂತೆ. ಯಾರು? ಪಾಂಚಾಲಿ ದ್ರೌಪದಿ ಪಾಪ ಅಂತಳಂತೆ. ಹಿಂದೆ ಸೆಳೆ ಸೀರೆ ಎಲಕಟ ಗೋವಿಂದ ರಕ್ಷಿಸುವ ನಾಥ ಮುಕುಂದ ಕಾಯಿ ಕೃಷ್ಣ ರಕ್ಷಿಸು ಕರುಣಿಸು ಅಸುರಾರಿ. ಇಂದಿರಾಪತಿಯೇ ಯಶೋದಾನಂದನನೇ ಕಾರುಣ್ಯ ನಿಧಿ ಸಲಹಿಂದಳು ಉಳುಹಿದ ದೈವನಿ ಮೈದೋರಿ ದೈತನಗೆ. ಪಾಪ ಏನು ಬಂದು ಸುಮ್ಮನೆ ಪರಮಾತ್ಮ ಕೃಷ್ಣ ಇಷ್ಟು ದಿನಕ್ಕೆ ಬಂದೇನಪ್ಪ, ಕಾಪಾಡಪ್ಪ, ನೋಡಪ್ಪ ಇಂಥ ಒಂದು ಪರಿಸ್ಥಿತಿಗೆ ಬಂದಿದ್ದೀವಿ ಅಂತ ಹೇಳಿ ಕಾಲಿಗೆ ಬಿದ್ದು ಹೊರಳಾಡ್ತಾ ಇದ್ದಾಳಂತೆ. ಶ್ರುತಿ ಕಳಿಗೆ ಮೈದೋರೆ ಸುಪತಿ ಊರತೆಯರಿಗೆ ಗೋಚರಿಸಿ ಸಂತತಿಯ ನಿರ್ಮಲ ಸಾರ ಸಮ್ಯಜ್ಞಾನ ದೀದಿತಿಗೆ. ಶ್ರುತಿ ಸ್ಮೃತಿಗಳಿಗೂ ಕೂಡ ಗೋಚರವಾಗದೇ ಇರತಕ್ಕಂಥ ಪರಮಾತ್ಮ ಇವತ್ತು ನೀನು ಕಂಡೇನಪ್ಪ, ಬಂದೇನಪ್ಪ ಭಗವಂತ ಅಂತ ಹೇಳಿ ಸುಮ್ಮನೆ ಹೊರಳಾಡ್ತಿದ್ದಾಳಂತೆ ಪಾಪ. ಮತಿಗೊಡದ ಮಹಿಮಾಂಬುನಿಧಿ ಎನಗತಿಶಯವನೇ ಮಾಡಿ ಲಜ್ಜಾಸ್ಥಿತಿಯನುಳುಹಿದ ದೈವನಿ ಮೈದೋರಿ ದೈತನಗೆ. ಇವತ್ತು ಕಂಡಿದೆಯೇನಪ್ಪ? ಪತಿಗಳಿವರಂಜಿದರು ಧರ್ಮಸ್ಥಿತಿಯನರಿದು. ಧರ್ಮಕ್ಕೋಸ್ಕರ ಪಾಂಡವರು ಅಂಜಿಬಿಟ್ಟಿದ್ದಾರಪ್ಪ. ಅಳುಕಿದರು ತತ್ಪಿತೃಪಿತಾಮಹ ಗುರುಗಳು ಅಡಗಿದರು. ಪಿತಾಮಹ ಗುರುಗಳು ಅಡಗಿಬಿಟ್ರು ಅಂತ ಆ ಒಂದು ಸೀರೆಯನ್ನು ಸೆಳಿತಕ್ಕಂಥ ಸಂದರ್ಭದಲ್ಲಿ ಗತಿವಿಹೀನರಿಗೆ ಕೃಷ್ಣ ನೀನೇ ಗತಿಯನುತ ಬಾಯಿ ಬಿಡಲು ಲಜ್ಜಾಸ್ಥಿತಿಯನುಳುಹಿದ ದೈವ ನೀ ಮೈದೋರಿದೆ ತನಗೆ. ಅಂತಹ ಸಂದರ್ಭದಲ್ಲಿ ಯಾರು ನನ್ನನ್ನು ಕಾಪಾಡದೇ ಇರತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿ ಪರಮಾತ್ಮ ನೀನು ನನ್ನ ಕಾಪಾಡಿದೀಯಪ್ಪ, ನಿನಗೊಂದು ದೊಡ್ಡ ನಮಸ್ಕಾರ. ಅವತ್ತು ನೀನು ನನ್ನ ಬಂದು ಮಾನ ಉಳಿಸದೇ ಇದ್ದರೆ ನನ್ನ ಪರಿಸ್ಥಿತಿ ಏನಾಗುತ್ತಪ್ಪ. ದಾನ ಯಜ್ಞ ತಪೋ ವ್ರತಾನುಷ್ಠಾನ ನಿಷ್ಠರು ಕಾಣರಷ್ಟ ವಿಧಾನ ಯೋಗದ ಸಿದ್ಧರು ಅರಿಯರು ನಿನ್ನ ಸುಳಿವುಗಳ. ಯಾವುದರಿಂದನೂ ತಪಸ್ಸು ಧ್ಯಾನ ದಾನ ಯಾವುದರಿಂದನೂ ನಿನ್ನನ್ನು ನೋಡೋಕ್ಕಾಗದೇ ಇರತಕ್ಕಂಥವರು, ಅಂಥ ಒಂದು ಯೋಗ ಸಿದ್ಧರು ನಿನ್ನನ್ನು ಕಾಣದೇ ಇರತಕ್ಕಂಥವರು ನೀನಿವತ್ತು ನಮ್ಮ ಹತ್ರಕ್ಕೆ ಬಂದಿದ್ದೀಯ ಅಂದರೆ ಇದಕ್ಕಿಂತ ಪುಣ್ಯ ನನಗೆ ಬೇಕಾ? ಜ್ಞಾನ ಮಧ್ಯ ತ್ರಿಪುಟಿಯನು ಸಂಧಾನರಹಿತ ಜ್ಞಪ್ತಿ ರೂಪನು ತಾನೆನಿಪ ಪರಬೊಮ್ಮನಿ ಮೈದೋರಿ ದೈತನಗೆ. ಇವತ್ತು ನಮಗೆ ಕಾಣಿಸ್ತಲ್ಲಪ್ಪ ಪುಣ್ಯಾತ್ಮ. ಕಾಯಿದೈ ಪ್ರಹ್ಲಾದ ಮರ್ಕಂಡೇಯ ವನಗಜ ವಂಬರೀಶನ ಕಾಯಿದೈ ಕಾರುಣ್ಯದಲ್ಲಿ ಪಾತಕಿ ಅಜಾಮಿಳನ. ಪ್ರಹ್ಲಾದನನ್ನು ಕಾಪಾಡ್ದಿ, ಮಾರ್ಕಂಡೇಯನನ್ನು ಕಾಪಾಡ್ದಿ, ಅಂಬರೀಷನ್ನು ಕಾಪಾಡ್ದಿ, ಅಜಾಮಿಳನನ್ನು ಕಾಪಾಡ್ದಿ. ಕಾಯಿದೈ ಗೋವಿಂದಾಯನೆ ತನ್ನಾಯತಿಕೆ ಅಭಿಮಾನವನು ನೀ ಕಾಯಿದೈ ಹರಿ ಎನ್ನುತ್ತ ಪಾದದಲ್ಲಿ ಹೊರಳಿದಳು ತರಳೇ. ಓದಕ್ಕೆ ನಮಸ್ಕಾರ ಮಾಡಿಬಿಟ್ಲಂತೆ. ಏಳು ತಾಯಿ ಸರೋಜ ಮುಖಿ ಎದ್ದಳಮ ಅಂತ ಹೇಳಿ ಬಿಸಿದನಂತೆ ತನ್ನ ಕರಕಮಲದಿಂದ. ಪಾಂಚಾಲೆ ನೊಂದವು ತಂಗಿ, ನೊಂದೆ ಇಷ್ಟು ನೊಂದಿದೆಯಮ್ಮ ತಂಗಿ ಎನ್ನುತ್ತ ಕೃಪಾಳು ಕಂಬನಿ ದೊಡೆದು ಕೊಡಗಿದನು ಅವಯವದ ರಜವ.
ಅವಳ ಮೇಲಿರ್ತಕ್ಕಂಥ ಧೂಳನ್ನು ಕೊಡವಿದನಂತೆ. ಎಷ್ಟು ಪುಣ್ಯಾತ್ಮಳು ಆಕೆ, ಅಂತಹ ಪರಮಪಾವನವಾಗಿರ್ತಕ್ಕಂಥ ಕೈಗಳಿಂದ ಕೊಡವಿಸಿಕೊಳ್ಳಲಿಕ್ಕೆ. ಮೇಲು ಮುಚ್ಚಳ ತೆರೆದ ತನುವಿನದೇಳಿಗೆಯ ಶೋಕಾಹಿಯಂತಿರೆ ಲೋಲಲೋಚನೆ ಅಳಲು ಮಿಗೆ ಹೆಕ್ಕಳಿಸಿ ತಡಿಗಳಿಗೆ. ಏನು ಬಿಕ್ಕಳಿಸಿ 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 ಅಳ್ತಾ ಇದ್ದಾಳಂತೆ. ಆ ಸಕಲ ಪರಿವಾರವಾದರಣೀಶ ರಾಮನಿ ನಿಕರವಾ ಜನವಾಸತೀನಿ ಕುರಂಬವಾಗಜ ಘೋಟ ಗೌರಾತ ಆ ಸರೋಜಾನನೆಯ ಬಹಳ ಕ್ಲೇಶಗಳ ಕಂಡ ಕ್ಷಿಜಲ ವಾರಾಸಿಯಲಿತೆ ಕಾಡುತ್ತಿರ್ತುದು ರಾಯ ಕೇಳಿಂದ. ಏನು ಕೃಷ್ಣ ಉಪಚಾರ ಮಾಡ್ತಕ್ಕಂಥದ್ದು, ಅವಳತಕ್ಕಂಥದ್ದು, ಕಾಲಿಗೆ ಬೀಳ್ತಕ್ಕಂಥದ್ದು, ಹೊರಲಾಡ್ತಕ್ಕಂಥದ್ದು ಎಲ್ಲವನ್ನು ನೋಡಿರ್ತಕ್ಕಂಥ ಪರಿವಾರ ಬಿಕ್ಕಳಿಸಿ ಬಿಕ್ಕಳಿಸಿ ಎಲ್ಲರೂ ಕೂಡ ಅಳ್ತಾ ಇದ್ದಾರಂತೆ. ಮುಡಿಯ ಸಂವರಿಸಬಲೆ ಸೀರೆಯ ನುಡು ನವಾಂಬರವಿದೆ ವಿರೋಧವ ಬಿಡು ಸುಯೋಧನ ರಾಜ ಸಂತತಿ ಉರಿದುದಿನ್ನೇನು. ದ್ರೌಪದಿ, ನೀನೇನು ಚಿಂತೆ ಮಾಡಬೇಡ, ಇವತ್ತಿಗೆ ದುರ್ಯೋಧನನ ವಂಶನೇ ದಗ 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 ಹತ್ಕೊಂಡು ಉರಿತಾ ಇದೆ ಕಣೆ, ನಿನಗೆ ಗೊತ್ತಿಲ್ಲ. ಕೆಡಿಸಿಕೊಂಡರು ನಾಯಿಗಳು, ಆ ನಾಯಿಗಳು ಕೆಡಿಸ್ಕೊಂಡ್ಬಿಟ್ರು. ಇನ್ನದನ ನುಡಿದು ಫಲವೇನ ಕಟ ಕೈಗೊಂಡು ಅಡವಿ ಅನುಭವ ಸವೇ ಸೇರಿಪುದೆಂದನ ಸುರಾರಿ. ಇನ್ನೇನು ಮಾಡೋಕ್ಕಾಗಲ್ಲ, ನೀವು ಪಡ್ಕೊಂಬಂದಿರೋದಿದೆಯಲ್ಲ ಅದನ್ನು ಅನುಭವಿಸಲೇಬೇಕು. ಅದಕ್ಕೋಸ್ಕರ ಅಡವಿಯಲ್ಲಿ ಕಾಲವನ್ನು ಕಳೀರಿ ಅಂತ ಹೇಳ್ತಾಳಂತ ಯಮ. ಮುಡಿಯ ಸಂವರಿಸಬಲೆ, ಮುಡಿ ಕಟ್ಟಿಗೆ ಅಂದಿದ್ದು ಕೇಳ್ತಾಳಂತೆ ಕೃಷ್ಣ. ತುರುಬ ಕಟ್ಟುವ ಹದನ ನಿಮ್ಮಡಿ ಅರಿಯದೆಂಬೆನೇ. ನಾನು ಯಾಕೆ ಮುಡಿ ಕಟ್ಟಿಲ್ಲ ಅಂಬದು ನಿನಗೆ ಗೊತ್ತಿಲ್ಲ ಪರಮಾತ್ಮ. ಸಕಲ ಸಚರಾಚರ ಚೇತನ ರೂಪ ದೇಹ ನಿಕಾಯ ಕೃತ ಸಾಕ್ಷಿ. ಏನು ಅಷ್ಟದಿಕ್ಪಾಲಕರು, 330 ಕೋಟಿ ಜನ ದೇವತೆಗಳ ಸಾಕ್ಷಿಯಾಗಿ ನಾನು ಕೊಟ್ಟಿರತಕ್ಕಂಥ ಭಾಷೆ. ತರಿದು ದುಶ್ಯಾಸನನ ವಕ್ಷದಳು ವರವರಕುತದಳು ಅದ್ದಿ ಕಟ್ಟುವ ದುರುಬನರಿಯ ಕೃಷ್ಣ ಎಂದಳು ಕಮಲಮುಖಿ ನಗುತ್ತ. ನಕ್ಕಂತ ಹೇಳ್ತಾಳಂತ ಕೃಷ್ಣ. ಆ ಒಂದು ಆಸ್ಥಾನದಲ್ಲಿ ಅವತ್ತು ಮಾಡಿರ್ತಕ್ಕಂಥ ಪ್ರತಿಜ್ಞೆ, ಆ ಕೆಲಸಕ್ಕೆ ಬರದೇ ಇರತಕ್ಕಂಥ ಮಹಾದುರುಳನಾಗಿರ್ತಕ್ಕಂಥ ದುಶ್ಯಾಸನನ ಕರುಳನ್ನು ಬಗದು ಆ ಕರುಳನ್ನೇ ಮುಡಿದು ಹೂವಾಗಿ ಮುಡಿದುಬಿಟ್ಟು ಅವನ ರಕ್ತವನ್ನು ಎಣ್ಣೆಯಾಗಿ ಹಚ್ಕೊಂಡು ನಾನು ಕುಚುರುಬನ್ನು ಕಟ್ತೀನಿ ಅಂತ ಅವತ್ತು ಪ್ರತಿಜ್ಞೆ ಮಾಡಿದ್ದು ನಿನಗೆ ಗೊತ್ತಿಲ್ಲೇನು ಪರಮಾತ್ಮ. ಐಸಲೇ ದುರ್ಯೋಧನಾದಿಗಳೇಸರವತಿರು ಭೀಮಪಾರ್ಥರ ಬೀಸರಿಕೆ ಬರುಗೈಯ ಬೈರ್ಹಿರ್ಮುಖರ ಭಾರವಣೆ ದೂಷಕದ ರಕ್ತದಲ್ಲಿ ನಿನ್ನ ಕೇಶವನ್ನು ಕಟ್ಟಿಸು. ನೀನೇನು ಯೋಚನೆ ಮಾಡು ದ್ರೌಪದಿ, ಅವ್ರು ಯಾರು ಕೆಲಸಕ್ಕೆ ಬರದೇ ಇರೋ ನನ್ನ ಮಕ್ಕಳು ಭೀಮ ಅರ್ಜುನರ ಎದುರುಗಡೆ, ಇವರಿಂದಲೇ ನಾನು ನಿನ್ನ ಕೇಶಕ್ಕೆ ಅವನ ಕರುಳನ್ನು ಮುಡಿಸ್ತೀನಿ, ಯೋಚನೆ ಮಾಡಬೇಡ ಅಂತ ಕೃಷ್ಣ ಮಾತನ್ನು ಕೊಟ್ಟಿದ್ದಾನಂತೆ. ಹೇಳ್ತಾನಂತೆ, ಮಾ ಪತಿವ್ರತೆ ದ್ರೌಪದಿ, ವರ ತಪಸ್ವಿನಿ ನೀನು ನಿನ್ನನ್ನು ಕೆರಳಿಸಿದರೆ ಪುಣ್ಯಗಳು. ನೀನು ಮಹಾತಪಸ್ವಿನಿ, ನಿನ್ನನ್ನು ಕೆರಳಿಸಿಬಿಟ್ರ ಆ ಪುಣ್ಯಗಳು, ಸಿಟ್ಟು ಬರಂಗೆ ಮಾಡಿಬಿಟ್ರ. ಮಿಗೆ ಭರತ ಸಂತತಿ ಫಲಿತ ಕದಳಿಯ ತೆರದೊಳಾಯಿತಲ ಕುರುಡನರಿಯದೆ ಹೋದರೆಯು ಕಂಗುರುಡರಾದರೆ ಭೀಷ್ಮ ವಿದುರಾದ್ಯರು. ಆ ಕುರುಡನಿಗಂತೂ ಕಣ್ಣು ಕಾಣಿಸಲ್ಲ, ಬುದ್ಧಿ ಇಲ್ಲ, ದರಿದ್ರ ನನ್ನ ಮಗ ಬಿಟ್ಬಿಡು ಹೋಗ್ಲಿ, ಹಾಳಾಗೋಗಿ. ಕಣ್ಣಿದ್ದು ಕುರುಡರು ಭೀಷ್ಮ, ದ್ರೋಣ, ವಿದುರ, ಅಶ್ವತ್ಥಾಮ, ಯಾರು ಕೃಪಾ, ಇವರೇನು ಮಾಡ್ತಿದ್ರಮ್ಮ. ಮಹಾದೇವಾಯನು ತಮುರ ರಿಪುತು ಇದನು ಶಿರವ. ಬಾ, ಎಂಥ ಪರಿಸ್ಥಿತಿ ಬಂತಲ್ಲ ಅಂತ ಹೇಳಿ ಅವನು ತಲೆಯನ್ನು ತೂಗ್ತಾ ಇದ್ದಾನಂತೆ. ಶಕುನಿ ಕಲಿಸಿದ ಕಪಟವೇ ಕೌಳಿಕದ ಜೂಜಿದು ನಿಮ್ಮನಿ ಕಾಮ್ಯಕಕ್ಕೆ ತಂದುದು ಜೂಜಿನಲ್ಲಿ ತಾನಿಲ್ಲಲೇ ಎನಲು. ಅಲ್ಲ, ಶಕುನಿಯಿಂದ ಕುತಂತ್ರ ಮಾಡಿ ಅಡವಿಗೆ ಸೇರಿದರಲ್ಲ ನೀವು, ನಾನು ಅವಾಗಿರಬೇಕಾಗಿತ್ತು ಅಂತ ಕೃಷ್ಣ. ಸಕಲ ಜೀವರ ಕರ್ಣ ಸಾಕ್ಷಿ ಪ್ರಕರ ಚೈತನ್ಯ ಸ್ವರೂಪಾತ್ಮಕನು ನೀನಲ್ಲಿಲ್ಲ ಹುಸಿಯಲ್ಲೆಂದ ನಿನ್ನು. ಅಬ್ಬಬ್ಬಬ್ಬಬ್ಬು, ಏನು ಮಾತಾಡ್ತಿ ಕೃಷ್ಣ. ಸಚರಾಚರ ಜಗತ್ಪತಿಯಾಗಿರ್ತಕ್ಕಂಥ ಅಣು ರೇಣು ತೃಣಕಾಷ್ಟ ಪರಿಪೂರ್ಣನಾಗಿರ್ತಕ್ಕಂಥ ನೀನು ಪರಮಾತ್ಮ ಇಲ್ಲ. ಕರೆಕ್ಟ್ ನೀವು ಹೇಳೋದು. ಒಬ್ಬೊಬ್ಬ ಎಂಥ ಮಾತು ಹೇಳ್ತೀನಿ ಅಂತ ಹೇಳಿದ್ನಂತ. ಎರಡರ್ಥ ಕೊಡುತ್ತೀವಿ. ಎಲ್ಲ ಕಡೆ ಇರೋ ನೀನು ನಿನಗೆ ಗೊತ್ತಿಲ್ವೇ ಅಂತ ಇನ್ನೊಂದು ಅರ್ಥ. ಅಲ್ಲಮ್ಮ, ನಾನೇನು ಸುಳ್ಳು ಹೇಳಲ್ಲ, ನಾನು ಇರಲಿಲ್ಲಮ್ಮ, ನಾನು ಅಲ್ಲೇ ಇರಲಿಲ್ಲ. ದ್ವಾರಕಾವತಿಯಲ್ಲಿ ಏನಾಯ್ತು ಗೊತ್ತಾ, ಹೇಳ್ತೀನಿ ಕೇಳು. ಏನನೆಂಬೆನು ಸಾಲ್ವಪುರದನ, ಅಲ್ಲ ಅಲ್ಲಿ ಏನಾಗ್ಬಿಡ್ತಂದ್ರೆ, ದೇವಿ ಇದನರಿದೊಡ ವಸುದೇವನಾಣೆ. ಈ ಜೂಜಾಡಿದ್ದು, ನೀವು ಅಡವಿಗೆ ಬಂದಿದ್ದು, ಸೋತ ಅಡವಿಗೆ ಬಂದಿದ್ದು, ಇವೆಲ್ಲ ನನಗೆ ಗೊತ್ತಿದ್ದರೆ ನಾನು ವಸುದೇವನಾಣೆ. ಆ ಸಮಯದಲ್ಲಿ ನಾನು ದ್ವಾರಕಾವತಿಯಲ್ಲಿ ಇರಲಿಲ್ಲಮ್ಮ.
ಏನಾಗ್ಬಿಡ್ತು? ರಾಕ್ಷಸರು ಬಂದು ದ್ವಾರಕಾವತಿಯನ್ನು ಮುತ್ತಿಬಿಟ್ರು. ಏನು ಮಾಡಬೇಕು ಎಂಬುದೇ ಅರ್ಥ ಆಗಲಿಲ್ಲ. ಹೊಗಳುವೆನು ಇದು ನೃಪಾಲ ವಿಪತ್ ಪರಂಪರೆಯ. ಇದು ವಂಶಕ್ಕೆ ವಿಪತ್ತು ಬಂತು. ನೀವು ಮಾಡಿದ ಯಜ್ಞ ಮುಖದ ವಿಳಾವಳಿಯೊಳಾವಿರಲು ಮುತ್ತಿತು ದೇವರಿ ಪುಬಲ ನಿಕರ ಅಸ್ಮದ್ವಾರಕಾಪುರಿಯ. ರಾಕ್ಷಸರು ಬಂದು ಮುತ್ಕೊಂಡ್ಬಿಟ್ರು. ಸಾಲ್ವ ಅನುಸಾಲ್ವ ಇವರೆಲ್ಲ ಬಂದು ಮುತ್ಕೊಂಡ್ಬಿಟ್ರು, ಮಹಾರಾಕ್ಷಸರು. ಆವಾಗ ಹಲಾಯುಧ ಮನ್ಮಥಾದಿಗಳವರನ್ನು ಸೋಲಿಸಿದರು. ನಮ್ಮಣ್ಣ ಬಲರಾಮ ಮತ್ತು ಮನ್ಮಥ ಇವರೆಲ್ಲ ಸೇರಿಸಿಬಿಟ್ಟು ಅವರನ್ನು ಸೋಲಿಸ್ತಾ ಇದ್ರು. ಬಗ್ಗಿ ಕವಿವ ಕಠೋರ ದೈತ್ಯರನ್ನು ಕೊನುರಿ ಮಾಡಿದರು. ಹರಣದ ನುಗ್ಗಿ ಸುಗ್ಗಿ ಮೆರೆದುದು ಮಾರ್ಬದೋಳು ಅಬುಜಾಕ್ಷಿ ಕೇಳಿಂದ. ಕಿತ್ಕೊಂಡು ಓಡಿಬಿಡ್ತು ಆ ಸೈನ್ಯ. ಅಳುಕಿ ಮುತ್ತಿಗೆ ತೆಗೆದು ಸಾಲ್ವನ ದಣ ಮುರಿದು ನಿಜಪುರಕ್ಕೆ ಹಾಯ್ದುದು. ಗೆಲುವು ಸಾತ್ಯಕಿ ರಾಮ ಕಾಮಾದಿಗಳ ವಶವಾಯಿತು. ಆ ಸಾಲ್ವನ ಸೈನ್ಯ ಕಿತ್ಕೊಂಡು ಓಡೋಗ್ಬಿಡ್ತು. ಆವಾಗ ಬಲರಾಮ ಮತ್ತು ನಮಗೆ ಅಂದರೆ ಕಾಮ ಅಂದರೆ ಮನ್ಮಥ ನಮ್ಮದ ಒಂದು ಕಡೆ ಬಂತು ಒಂದು ಜಯ. ಬಳಿಕ ನಿಮ್ಮಯ ರಾಜಸೂಯಕ್ಕೆ ಕಳಶವಿಟ್ಟು ಮದೀಯ ನಗರಿಯ ಕಳವಳದ ಸಂದೈಸೆಳೆದವು ಸಾಲ್ವ. ತಿರುಗ ನಾವು ಸಾಲ್ವಪಟ್ಟಣಕ್ಕೆ ಹೋದ್ವಿ, ಬಿಡಲಿಲ್ಲ. ಆ ಸಾಲ್ವ ಇದ್ನಲ್ಲ ಅವನು ಬಿಡಬಾರದು ಅಂತ. ಏನ ನೆಮ್ಮೆನು ಸಾಲ್ವಪುರದ ನವೀನ ಮಾಯಾ ರಚನೆಯನ್ನು ಅಬ್ಬಬ್ಬಬ್ಬ ನೋಡಬೇಕಾಗಿತ್ತಮ್ಮ. ಸಾಲ್ವಪುರದ ಒಂದು ಅದ್ಭುತವಾಗಿರತಕ್ಕಂಥ ರಚನೆ. ನಮಗಾನಲಸದಳ ಉಳಿದ ಗಿರ್ವಾಣರಿಗೆ ಗೋಚರವೇ ದಾನವನ ಮಾಯಾಪುರದ ಸಂಸ್ಥಾನ ಮರ್ಮವನರಿದು ಸರಸಂಧಾನದಲ್ಲಿ ಸಂಹರಿಸಿದೆವು ಸಾಲ್ವಾದೇವಿ ಭೂಪಟರ. ಅಲ್ಲಿನ ಒಂದು ಪರಿಸ್ಥಿತಿಯನ್ನು ನೋಡಿಬಿಟ್ಟು ಅಲ್ಲಿನ ತಂತ್ರಗಳನ್ನು ಏನೇನೋ ತಂತ್ರಗಳನ್ನು ಮಾಡಿ ಆ ಸಾಲ್ವ ಅನುಸಾಲ್ವ ಇವನ್ನೆಲ್ಲ ಕೊಂದು ಬಿಸಾಕಿಬಿಟ್ವಿ ಆ ಸೈನ್ಯವನ್ನು. ಅವಾಗ ಅತ್ತಲ ಕೋಲಾಹಲದಲ್ಲಿರಲು ಇತ್ತಲಾದುದು ಜೂಜು. ನಿಮ್ಮ ವಿಪತ್ತು ಕಂಡುದು ತೆರಹ ತಪ್ಪಿಸಿ ನಮ್ಮ ಸುಳಿವುಗಳ. ಆ ಕಡೆ ಯುದ್ಧ ಆಗದೆ ಇದ್ರೆ ಈ ಕಡೆ ನೀವೆಲ್ಲ ಸೋತು ಅಡವಿಗೆ ಹೋಗಿರ್ತಕ್ಕಂಥ ವಿಚಾರ ಗೊತ್ತಾಯಿತು. ಇತ್ತಲಾವಿರೆ ದೋರಕಿ ಎತ್ತಲಿರೆ ನೀವಡವಿ ಒಕ್ಕರೆ ಎತ್ತಳೋ ದೇವಕಿ ಮಗನನಿಂದನು ಮುರಧ್ವಂಸಿ. ನಾನು ಹೇಳಿದ್ದು ಸುಳ್ಳಾದರೆ ನಾನು ನಮ್ಮ ಮಗನೇ ಅಲ್ಲ ಅನ್ನಂತೆ. ದ್ವಾರಕಾ ತತ್ಪುರದಲ್ಲಿರುವ ಅತಿ ದೂರದಲ್ಲಿರು ಮೇಣು ನಮ್ಮಯ ಸಾರಿ ನಿಮ್ಮಲಿ ಇರಲಿ. ನಿಮ್ಮೀ ಪಾಂಡುನಂದನರ ಭಾರ ನಿಮ್ಮದು ಭಕ್ತ ಜನದ ಆಧಾರ ನಿಮ್ಮಿದನು ಅನಾಥವಾರಾವತಿ ಕಾರಣಿಕ ನೀನೆಂದು ಬಿದ್ದಳು ಮತ್ತೆ ಚರಣದಲ್ಲಿ. ಪರಮಾತ್ಮ ನೀನಿಲ್ಲಾದರೂ ಇರು, ದ್ವಾರಕಾವತಿ ಎಲ್ಲಾದರೂ ನೀನಿಲ್ಲಾದರೂ ಇರಪ್ಪ, ಅದು ನಿನ್ನ ಕರುಣೆ ಮಾತ್ರ ಪಾಂಡವರ ಮೇಲೆ ಇರಲಪ್ಪ, ಇನ್ನೇನು ಬೇಡ ಅಂತೇಳಿ ಮತ್ತೆ ಪಾದಕ್ಕೆ ಬಿದ್ದಿದ್ದಾಳೆ. ಆಯಿತೇಳವು ತಂಗಿ, ಅಮ್ಮ ತಂಗಿ ತಾಯಿ ಆಯ್ತಿದ್ದಾಳಮ್ಮ, ಯಾಕೆ ಅಳ್ತೀಯ? ಪಿರಿದ ಆಯಸವನನುಭವಿಸಲು ಉದಿಸಿದೆ ನೀನು ಹುಟ್ಟಿರದೆ ಕಷ್ಟಪಡಕಮ್ಮ. ರಾಯನಾಡಿದ ಭಾಷೆ ಸಲಲಿ ವನಪ್ರವಾಸದಲ್ಲಿ. ಇನ್ನು ಅವನು ದುರ್ಯೋಧನ ಹೇಳಿರ್ತಕ್ಕಂಥ ಭಾಷೆ ಸಲ್ಲಲೇಬೇಕು. 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ, ಅದು ಮೀರಕ್ಕೆ ಬರಲ್ಲ. ವಾಯುತನು ಜನ ಕೈಯಲೇ ನಿನ್ನಾಯತಿಕೆಯಾಹುದು. ಭೀಮನ ಕೈಯಿಂದಲೇ ನಿನ್ನ ಪ್ರತಿಜ್ಞೆಯನ್ನು ನೆರವೇರಿಸ್ತೀನಿ ನಾನು. ಪ್ರತಿಜ್ಞೆಗೆ ತಾಯೇ ತಾ ಹೊಣೆ ಎಂದು ಕೊಟ್ಟನು. ಸತಿಗೆ ನಂಬುಗೆಯ ಭಾಷೆಯನ್ನು ಕೊಟ್ಟನಂತೆ. ಹಾಕಮ್ಮ ಕೈ ನಾನು ನಿನ್ನ ಒಂದು ಭಾಷೆಯನ್ನು ನೆರವೇರಿಸ್ತೀನಿ ಅಂತ. ಸಂತವಿಟ್ಟನು ಬೇರೆ ಬೇರೆ ಕೃತಾಂತ ಸುತ ಭೀಮಾದಿಗಳ ಮುನಿ ಸಂತತಿಯ ಮನ್ನಿಸಿದನವರವ ರುಚಿತ ವೃತ್ತಿಯಲ್ಲಿ. ಪಾಪ ಎಲ್ಲ ಪಾಂಡವ ಧರ್ಮರಾಜನನ್ನ, ಭೀಮನನ್ನ, ನಕುಲನನ್ನ, ಅರ್ಜುನನನ್ನ, ಸಹದೇವನನ್ನ ಎಲ್ಲರೂ ಕೂಡ ಸಮಾಧಾನ ಮಾಡಿದಂತೆ. ಅಂತನಂತೆ ಎಂತು 13 ಬುಧವೀ ನೃಪ ಸಂತತಿಗೆ ಸೌಹಾರ್ದವ ಕಟ ವನಾಂತರದೊಳಿಂದ ಸುರರಿಪು ನುಡಿದನು ಯುಧಿಷ್ಠಿರಗೆ. ಅಲ್ಲಪ್ಪ 13 ವರ್ಷ ಹೇಗಪ್ಪ ನೀವು ಕಳೀತೀರಿ? ಕಳುಹುವುದು ಸೌಭದ್ರೆಯನ್ನು ನಿಜಲಲನೆ ಅವರವರ ತಾಯಿ ಮನೆಗಳಿಗೆ ಬಿಟ್ಟುದು ನಿಮ್ಮ ಪಂಚದ್ರೌಪದಿ ಸುತರ. ಸುಭದ್ರೆಯನ್ನು ತಾಯಿ ಮನೆಗೆ ಕಳಿಸು, ನಮ್ಮನೆಗೆ. ಆ ಪಂಚದ್ರೌಪದಿ ಸುತರಿದಾರಲ್ಲ ಪಂಚಪಾಂಡವರು, ಅವ್ರ ಮನೆಗೆ ಕಳಿಸು, ಅವರು ಅಮ್ಮನ ಅಜ್ಜಿ ಮನೆಗೆ. ಹಳುವದಾಟಲಿ ದೃಪದ ನಂದನೆ ಅಳಲ ಸಿಕಿಗಿಂಧನವಲೇ ಕುರುಕುಲದ ಕರಡದ ಬಣಬೇಕಾದುರುಹುವುದು ಕೇಳಿಂದ. ಆ ಕುರುವಂಶ ಅನ್ನತಕ್ಕಂಥ ಒಂದು ಬಣವೆ ಹತ್ಕೊಂಡು ದಗದಗ ಉರಿದೇ ಇದ್ದರೆ ನನ್ನ ಕೃಷ್ಣನೇ ಅಲ್ಲ ಅಂತೇಳಿ
ಎಂದು ಕಳುಹಿ ಸುಭದ್ರೆಯನ್ನು ನರನಂದನನ ಬೀಳ್ಕೊಡಿಸಿದನು. ನೃಪನಂದನನ ಕಳುಹಿದನು ಆ ಪಾಂಚಾಲ ನೃಪರೊಡನೆ. ಎಲ್ಲರೂ ಕೂಡ ಕಳಿಸಿದ್ದಾನೆ ಪರಮಾತ್ಮ. ಇಂದು ವದನೆಯ ಸಂತವಿಟ್ಟು ದ್ರೌಪದಿಯನ್ನು ಮತ್ತೆ ಸಮಾಧಾನ ಮಾಡಿ ಮುಕುಂದ ರಥವೇರಿದನು. ಕುಂತೀನಂದನರು ಕಳುಹುತ್ತ ಬಂದರು ಕಮಲಲೋಚನನ. ಅಪ್ಪ, ನಾನು ಕೂಡ ಭಾಳ ಹೊತ್ತಾಯಿತು, ಹೋಗಿ ಬರ್ತೀನಿ, ನಿಮಗೇನು ತೊಂದರೆ ಇಲ್ಲ, ಪರಮಾತ್ಮ ಕಾಪಾಡ್ತಾನೆ, ಯಾವಾಗಲೂ ಅವನ ಆಶೀರ್ವಾದ ಇರುತ್ತೆ ಅಂತ ಈ ಪರಮಾತ್ಮ ಅವರಿಗೆ ಆಶೀರ್ವಾದವನ್ನು ಮಾಡಿದ್ದಾನೆ. ಹೋಗಿ ಬರ್ತೀನಿ ಅಂತ ಹೇಳಿದ್ದಾನೆ. ಆವಾಗ ಇವರು ಪಾಂಡವರವನನ್ನು ಕಳಿಸೋದಕ್ಕೆ ಬಂದಿದ್ದಾರಂತೆ. ಹಿಂದೆ ಬೀಳುಕೊಂಡರು ಕೃಷ್ಣನನು ಪಾಂಚಾಲಪತಿಯನು ಪಂಚಕೇಕಯ ಚೋರ ಕೇರಳ ಪಾಂಡ್ಯ ಕುಂತಿ ಭೋಜನಂದನರ. ಬಂದಿರತಕ್ಕಂಥ ಮಹಾರಾಜರನ್ನು ಪರಮಾತ್ಮನನ್ನು ಎಲ್ಲರನ್ನು ಕೂಡ ಕಳಿಸಿದ್ದಾರೆ ಇವರು. ಬೀಳುಕೊಟ್ಟರು ದೃಷ್ಟಕೇತು ನೃಪಾಲ ಮೊದಲಾದ ಕಿಳಧರಣಿ ಪಾಲರನು. ಪಾಲಕರು ದೂಡದಲ್ಲಿ ಹೊಕ್ಕರು ತಮ್ಮನ. ಪಾಪ ಅವರೆಲ್ಲ ತುಂಬ ದುಃಖದಿಂದ ಅವರವರ ನಗರಗಳನ್ನು ಹೊಕ್ಕಿದರಂತೆ. ಸಂತವಿಸಿ ಪಾಂಡವರನ ಮುನಿ ಸಂತತಿಯ ಮನ್ನಿಸಿ, ಪಾಂಡವರನ್ನು ಸಮಾಧಾನ ಮಾಡಿ ಆ ಧೌಮ್ಯಾದಿಗಳ ಮಹರ್ಷಿಗಳ ಅನೇಕ ನೂರಾರು ಸಾವಿರಾರು ಜನ ಋಷಿಗಳನ್ನು ಮನ್ನಿಸಿಬಿಟ್ಟು ಮಹೀಭಾರಾಂತರವ ನಿಶ್ಚಯಿಸಿ ಭಾರತ ಪಾರಿಸೇಚಕವ ಅಂತಕಾಂತಕನಲವುಮಿಗೆ ಜಗದಂತರಂಗಸ್ಥಾಯಿ ಲಕ್ಷ್ಮೀಕಾಂತ ವಿಜಯಂಗೈದು ಹೊಕ್ಕನು ದೋರಕಾಪುರಿಯ. ಜಗದಂತರ್ಯಾಮಿಯಾಗಿರ್ತಕ್ಕಂಥ ಲಕ್ಷ್ಮಿಯನ್ನು ತನ್ನ ಎದೆಯಲ್ಲಿ ಧರಿಸಿರ್ತಕ್ಕಂಥ ಪರಮಾತ್ಮ ಭಗವಂತ ಅವನು ದ್ವಾರಕಾಪುರಿಯನ್ನು ಹೊಕ್ಕಿದ್ದಾನೆ ಅಥವಾ ದ್ವಾರಕಾಪುರಕ್ಕೆ ಹಿಂದಿರುಗಿ ಬಂದಿದ್ದಾನೆ ಅಂತಕ್ಕಂಥ ಒಂದು ಸಂಧಿ ಸೂಚನೆ. ಆದ್ದರಿಂದ ನಾವೆಲ್ಲರೂ ಕೂಡ ಪರಮಾತ್ಮನನ್ನು ಯಾವತ್ತೂ ಮರಿಬಾರದು. ಯಾವಾಗಲೂ ಕಾಲನ ದೂತರ ಪಾಲಿಗೆ ಬಿದ್ದರೆ ನಾಳೆಗೆ ಬಿಡುಗರೆ ನೋಡು, ಎಲೆಮನ ಮುರಾರಿಯನು ಕೊಂಡಾಡು. ಯಾವಾಗಲೂ ದೇವರ ಧ್ಯಾನವನ್ನು ಮಾಡು 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 ಮಾಡು. ಇಲ್ಲದೇ ಇದ್ದರೆ ಪರಮಾತ್ಮ ಯಾವಾಗಲೂ ನಮ್ಮನ್ನು ಹಿಂದಿದ್ದರೆ ಕಾಪಾಡ್ತಾನೆ. ಏಕೆಂದರೆ ಎಂಥ ಸಂದರ್ಭ ಬರುತ್ತೋ ಏನೋ, ಯಾವಾಗ ನಮ್ಮ ಪ್ರಾಣ ಹೋಗುತ್ತೋ ಗೊತ್ತಿಲ್ಲ. ಈ ದೇಹ ಬಿಟ್ಟು ಜೀವ ತೊಲಗುವುದೀಗಲೋ ಇನ್ನಾವಾಗಲೋ. ನೋಡಿ, ಪಾಂಡವರನ್ನು ಯಾರು ಕಾಪಾಡಿದರು? ಏಕೆಂದರೆ 24 ಗಂಟೆ ಪಾಂಡವರ ಮನೆಯೊಳಗೆ ಕುದುರೆಗಳ ತೊಳೆದು ಪುಂಡರೀಕಾಕ್ಷ ಹುಲ್ಲನ್ನು ತಿನ್ನಿಸಿದ ಅಂತ. ಎಷ್ಟು ಪುಣ್ಯ! 4 ತುರಗ 4 ಪುಣ್ಯ ಸನಕಾದಿಗಳಿಗಿಲ್ಲಿಂದ ಅಂತ ಬರುತ್ತೆ ಮಹಾಭಾರತದಲ್ಲಿ. ಸನಕ ಸನಂದನಾದಿ ಮಹರ್ಷಿಗಳಿಗೆ ಆ 4 ಕುದುರೆಗಳ ಪುಣ್ಯ ಇಲ್ಲ ಅಂದರೆ ಮೈ ತೊಳಿತಾ ಇದ್ದರೆ ಪರಮಾತ್ಮ ಕುದುರೆಗಳ ಮೈಯನ್ನು ಪಾಂಡವರ ರಥದ ಕುದುರೆಗಳ ಮೈಯನ್ನು ತೊಳಿತಾ ಇದ್ದರೆ 4 ಕುದುರೆಗಳನ್ನು ಅರ್ಜುನರ ರಥದ ಕುದುರೆಗಳನ್ನು ಪರಮಾತ್ಮನನ್ನು ದಿಟ್ಟಿಸಿ ನೋಡ್ತಾ ಇದ್ದರಂತೆ. ತುರಗ 4 ಪುಣ್ಯ ಸನಕಾದಿಗಳಿಗಿಲ್ಲಿಂದ. ಆ 4 ಕುದುರೆಗಳ ಪುಣ್ಯ ಸನಕ ಸನಂದನಾದಿಗಳಿರಲಿಲ್ಲ ಅಂತ ಹೇಳಿಬಿಟ್ಟು ನಾರಣಪ್ಪ ಹೇಳ್ತಾನೆ. ಅಂಥ ಒಂದು ಪರಮಾತ್ಮ, ಅಂತಹ ಸಚರಾಚರ ಜಗತ್ಪತಿ, ಅಣು ರೇಣು ತೃಣಕಾಷ್ಟ ಪರಿಪೂರ್ಣ ಜಗನ್ನಿಯಾಮಕ ಆದಿಮಧ್ಯ ಮಧ್ಯ ಅಂತರಹಿತ ಭಗವಂತ ಆ ದ್ವಾರಕಾಪುರಿಗೆ ಬಂದಿದ್ದಾನೆ ಅನ್ನತಕ್ಕಂಥದ್ದು. ಆದ್ದರಿಂದ ನಾವು ಯಾವತ್ತೂ ಕೂಡ ಪರಮಾತ್ಮನನ್ನು ಮರಿಬಾರದು ಅಂತಕ್ಕಂಥದ್ದನ್ನು ನಾನು ಹೇಳ್ತಾ, ನಮ್ಮ ತಂದೆಯವರ ಆಶೀರ್ವಾದದಿಂದ ಈ ಒಂದು ಕಥೆ ಇನ್ನೂ ಮುಂದುವರಿತಾ ಇದೆ. ನೋಡೋಣ ಪರಮಾತ್ಮ ಎಲ್ಲಿ ತನಕ ಶಕ್ತಿ ಕೊಡ್ತಾನೋ, ನಮಗೆ ಎಷ್ಟು ಒಂದು ವಿವೇಕವನ್ನು ಕೊಡ್ತಾನೋ ಅಷ್ಟು ಹೇಳೋದಕ್ಕೆ ಪ್ರಯತ್ನ ಪಡೋಣ ಅಂತ ಹೇಳ್ತಾ, ಇಲ್ಲಿಗೆ ನಾವು ಈ ಸಂಧಿಗೆ ಮಂಗಳವನ್ನು ಮಾಡೋಣ ಅಂತ ಹೇಳ್ತಾ, ಓಂ ಶ್ರೀ ಕೃಷ್ಣಾರ್ಪಣಮಸ್ತು.